ನಾನ್ಸೆನ್ಸ್. ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ ಹೇರ್ ಸ್ಟೈಲ್ ಹಾಳಾಗತ್ತಂತಲ್ಲ, ನಿಮ್ ಹೆಣ ಬೀಳದೆ ಇರ್ಲಿ ಅಂತ. ಮಹಾವೀರ ಸರ್ಕಲ್ನಲ್ಲಿ ವೈಟ್ ಕಲರ್ ಸ್ಕೂಟಿ ಜೊತೆಗೆ ರೆಡ್ ಟಿ ಶರ್ಟ್ ಹಾಕಿರುವಂತವ್ರು. ವೈಟ್ ಕಲರ್ ಸ್ಕೂಟಿ ನೀವೇ ಸ್ವಾಮಿ, ನೀವೇ ಹೆಲ್ಮೆಟ್ ಅನ್ನ ಹಾಕಬೇಕು. KA14HB 6882 KA14HB 6882 ಮೊಪೆಡ್ ಸವಾರರು ದಯಮಾಡಿ ನಿಮ್ಮ ಹಿಂದೆ ಮಗು ಬೇರೆ ಇದೆ, ದಯಮಾಡಿ ಹೆಲ್ಮೆಟ್ ಅನ್ನ ವಿಯರ್ ಮಾಡಿ. ಸೇಫ್ ಜೊತೆಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಸೇಫ್ಟಿ ಆಫೀಸರ್ ಉಪಯೋಗಿಸಿದ್ರು ಮಕ್ಕಳಿಗೆ. ನೀವೇ ಜೊತೆ ಮಕ್ಕಳು ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ದಯಮಾಡಿ ಹೆಲ್ಮೆಟ್ ಅನ್ನ ವಿಯರ್ ಮಾಡೋದನ್ನ ಫಸ್ಟ್ ತಿಳ್ಕೊಳ್ಳಿ. ನಿಮಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಇದ್ದ ಏನು ಹೆಲ್ಮೆಟ್ ಹಾಕಿಲ್ವೋ ಅದಕ್ಕೆ 500 ರೂಪಾಯಿಗಳ ದಂಡವನ್ನ ವಿಧಿಸ್ತಾ ಇದ್ದೀವಿ. ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಇವ್ರೆ. ಹೇಳಿದ್ರು ಹೆಲ್ಮೆಟ್ ಹಾಕೊಳ್ಳೋದು ಜಸ್ಟ್ ಲಾನ ಫಾಲೋ ಮಾಡಕ್ಕಲ್ಲ, ಅದು ನಮ್ ರಕ್ಷಣೆಗೆ ಅಂತ. ಅದ್ ನಾವು ಕೇಳ್ಬೇಕಲ್ಲ, ಹೆಲ್ಮೆಟ್ ಇಲ್ಲದೆ ಓಡಿಸೋದೊಂದು ಶೋಕಿ ಆಗ್ಯದ. ರೀಸೆಂಟ್ ಸ್ಟಡಿ ಪ್ರಕಾರ ಇಂಡಿಯಾಸ್ ಹೈಯೆಸ್ಟ್ ಫ್ಯಾಟಲಿಟಿ ರೇಟ್ ಇನ್ ರೋಡ್ ಆಕ್ಸಿಡೆಂಟ್ 20 times ದಟ್ ಆಫ್ ಡೆವಲಪ್ಡ್ ಕಂಟ್ರಿ. ಟೂ ವೀಲರ್ ಆಕ್ಸಿಡೆಂಟ್ ರೇಟ್ ಜಾಸ್ತಿ ಇರೋದು, ಅದು 28%. ಮೇಜರ್ ರೀಸನ್ ಫಾರ್ ಟೂ ವೀಲರ್ ಫ್ಯಾಟಲಿಟಿ ಏನಂದ್ರೆ ಪೂರ್ ಕ್ವಾಲಿಟಿ ಹೆಲ್ಮೆಟ್, ಆಮೇಲೆ ಹೆಲ್ಮೆಟ್ ನ ಸರಿಯಾಗಿ ಟೈ ಮಾಡದೇ ಇರೋದು. ಆಕ್ಸಿಡೆಂಟ್ ಆದ್ರೆ ಮೊದಲು ಲೇಟ್ ಬೀಳೋದು ನಿಮ್ ತಲೆಗೆ, ಆಮೇಲೆ ಮೇಜರ್ ಆಗಿ ಎಫೆಕ್ಟ್ ಆಗಿರೋದು ಫೇಸ್ಗೆ, ಡೆತ್ ಆಗಿರೋದು ಹೆಡ್ ಇಂಜುರಿಯಿಂದ. ಈ ಫ್ಯಾಟಲಿಟಿ ರೇಟ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನ್ಯೂ ಮೋಟರ್ ವೆಹಿಕಲ್ ಲಾ ನಲ್ಲಿ ಹೊಸ ಹೆಲ್ಮೆಟ್ ರೂಲ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದ್ರ ಪ್ರಕಾರ ಹೆಲ್ಮೆಟ್ ಗೆ ISI ಮಾರ್ಕ್ ಇರದೆ ಹೋದ್ರೆ, ಆಮೇಲೆ ಹೆಲ್ಮೆಟ್ ನ ನಾವು ಸರಿಯಾಗಿ ಟೈ ಮಾಡಿರ್ದೇ ಇದ್ರೆ ಫೀಸ್ ಕಟ್ಟಿ ರಿಸಿಪ್ಟ್ ತಗೊಳ್ಳಿ.